See, in the previous class, uh, we have discussed about the rhyme scheme of the poem on his blindness, written by John Milton. As we already know about the rhyme scheme of this poem is A, B, B, A, B, B, A, C, D, E, C, D, E. So this is the rhyme scheme. So what is meant by rhyme? Rhyme means prasa. What is meant by scheme? Scheme it means pattern. ಅಂದರೆ ಏನು, ರೈಮ್ ಅಂದರೆ ಒಂದು ಪ್ರಾಸ ಅಂದರೆ ಒಂದು ರೀತಿಯ ಪದವನ್ನು ಹೋಲ್ತಕ್ಕಂತಹ ಇನ್ನೊಂದು ಪದ ಉಚ್ಚಾರಗಳಲ್ಲಿ. ಆಮೇಲೆ ಅದನ್ನು ಯಾವ ರೀತಿಯ ಒಂದು ಸಂಯೋಜನೆ ಮಾಡಬೇಕು ಒಂದು ಸಾನೆಟಲ್ಲಿ, 14 ಲೈನ್ಗಳಿರ್ತಕ್ಕಂಥ ಒಂದು ಸಾನೆಟಲ್ಲಿ 8 ಸಾಲುಗಳ ಆಕ್ಟೇವ್, 6 ಸಾಲುಗಳ ಸೆಸ್ಟೆಟ್, ಈ 14 ಸಾಲುಗಳಲ್ಲಿ ಈ ರೀತಿಯ ಒಂದು ರೈಮ್ ಸ್ಕೀಮ್ ಇದ್ದರೆ ಅದನ್ನು ನಾವು ಪೆಟ್ರಾರ್ಕನ್ ಸಾನೆಟ್ ಅಂತ ಕರಿತೀವಿ ಇಂಗ್ಲೀಷ್ ಸಾಹಿತ್ಯದಲ್ಲಿ. ಸೊ ಇಲ್ಲಿ ನಾವು ಪೆಟ್ರಾರ್ಕನ್ ಸಾನೆಟ್ ಅಂದರೆ ಇಟಾಲಿಯನ್ ಸಾನೆಟ್. ಇದನ್ನು ಪೆಟ್ರಾರ್ಕ್ ಅಂತಕ್ಕಂಥವನು ಮೊಟ್ಟ ಮೊದಲ ಬಾರಿಗೆ ಸಂಯೋಜನೆ ಮಾಡಿದ ಇಂಗ್ಲೀಷ್ ಸಾಹಿತ್ಯದಲ್ಲಿ ಅಂತ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ಈ ರೈಮ್ ಸ್ಕೀಮ್ ಆಫ್ ದ ಪೆಟ್ರಾರ್ಕನ್ ಸಾನೆಟ್, ಈ ಆನ್ ಹೀಸ್ ಬ್ಲೈಂಡ್ನೆಸ್ ಅಂತಕ್ಕಂತಹ ಒಂದು ಸಾನೆಟ್, ಇದು ಕೂಡ ಪೆಟ್ರಾರ್ಕನ್ ಸಾನೆಟ್ಟಿನ ಒಂದು ರೈಮ್ ಸ್ಕೀಮನ್ನು ಫಾಲೋ ಮಾಡುತ್ತೆ ಅಂತ ನಾವು ನೋಡಿದ್ದೀವಿ. ಸೊ ಹಂಗಿದ್ರೆ ಇದೇನು ಎ ಸಿ ಡಿ ಅಂತ ನೋಡೋದಾದರೆ, ಇಲ್ಲಿ ನೋಡಿ ಮೊದಲ ಸಾಲು, ವೆನ್ ಐ ಕನ್ಸಿಡರ್ ಹೌ ಮೈ ಲೈಟ್ ಈಸ್ ಸ್ಪೆಂಟ್. ಸೊ ಇಲ್ಲಿ ನೋಡಿ ಸ್ಪೆಂಟ್ ಠ ಅಂತ ಉಚ್ಚಾರ ಆಗಿದೆ. ಎರಡನೆಯ ಲೈನ್ ನೋಡಿ, ಏರ್ ಆಫ್ ಮೈ ಡೇಸ್ ಇನ್ ದಿಸ್ ಡಾರ್ಕ್ ವರ್ಡ್ ಆ್ಯಂಡ್ ವೈಡ್. ಇಲ್ಲಿ ನೋಡಿ ಮೊದಲ ಸಾಲಿನ ಕೊನೆಯ ಪದ ಸ್ಪೆಂಟ್, ಎರಡನೆಯ ಸಾಲಿನ ಕೊನೆಯ ಪದ ವೈಡ್. ಸೊ ಇಲ್ಲಿ ಪ್ರಾಸ ಆಗಿಲ್ಲ, ಸ್ಪೆಂಟ್ ಮತ್ತು ವೈಡ್. ಡ ಇಲ್ಲಿ ಪ್ರಾಸ ಆಗಿಲ್ಲ, ರೈಮ್ ಆಗಿಲ್ಲ. ಸೊ ಥರ್ಡ್ ಲೈನ್ ನೋಡಿ, ಆ್ಯಂಡ್ ದ್ಯಾಟ್ ಒನ್ ಟ್ಯಾಲೆಂಟ್ ವಿಚ್ ಈಸ್ ಡೆತ್ ಟು ಹೈಡ್. ಇಲ್ಲಿ ನೋಡಿ ವೈಡ್ ಹೈಡ್, ವೈಡ್ ಹೈಡ್, ವೈಡ್ ಹೈಡ್, ಇವು ಪ್ರಾಸ, ವೈಡ್ ಹೈಡ್. ಸೊ ಈ ವೈಡ್ ಹೈಡ್ ಅನ್ನೋ ಒಂದು ಪ್ರಾಸಕ್ಕೆ ನಾವು ಬಿ ಅಂತ ಕರೆಯೋಣ. ಯಾಕೆ ಬಿ ಅಂತ ಕರಿಬೇಕು ಅಂದರೆ ಇದು ಎರಡನೇ ಸಾಲಿನಲ್ಲಿದೆ. ವೈಡ್ ಅಂತಕ್ಕಂಥದ್ದು ಮೊದಲ ಸಾಲಲ್ಲಿದ್ದರೆ ನಾವು ಎ ಅಂತ ಕರಿಬೇಕಾಗಿತ್ತು, ಅದು ಎರಡನೇ ಸಾಲಲ್ಲಿರೋದ್ರಿಂದ ಅದಕ್ಕೆ ಬಿ ಅಂತ ಕರೆದೀವಿ. ಇಲ್ಲಿ ನೋಡಿ ನಾಲ್ಕನೇ ಸಾಲು, ಲಾರ್ಜ್ಡ್ ವಿತ್ ಮೀ ಯೂಸ್ಲೆಸ್ ಥ್ರೋ ಮೈ ಸೋಲ್ ಮೋರ್ ಬೆಂಟ್. ಟ ಮೊದಲನೇ ಸಾಲಿನ ಕೊನೆಯ ಪದ ಸ್ಪೆಂಟ್, ಬೆಂಟ್. ಸೊ ಇದಕ್ಕೆ ನಾವು ಎ ಅಂತ ಕರೆಯೋಣ. ಸ್ಪೆಂಟ್ ಮೊದಲ ಸಾಲ ಕೊನೆಯ ಪದ, ಇದಕ್ಕೆ ಎ ಅಂತ ಕರೆದೀವಿ. ಎರಡನೇ ಸಾಲಿನ ಕೊನೆಯ ಪದ ವೈಡ್, ಇದಕ್ಕೆ ಬಿ ಅಂತ ಕರೆದೀವಿ. ಮೂರನೇ ಸಾಲಿನ ಕೊನೆಯ ಪದ ಹೈಡ್, ವೈಡ್ ಹೈಡ್, ಬಿ ಸರಿನಾ. ಆಮೇಲೆ ನಾಲ್ಕನೇ ಸಾಲಿನ ಕೊನೆಯ ಪದ ಬೆಂಟ್, ಎ ಮೊದಲ ಸಾಲ ಕೊನೆಯ ಪದ ಸ್ಪೆಂಟ್, ಬೆಂಟ್. ಸರಿ, ಇದು ಎ ಇದು ಮೊದಲ ಒಂದು ರೈಮ್ ಸ್ಕೀಮಿನ ಒಂದು ಭಾಗ ಮುಗಿತು. ಈಗ ಎರಡನೇದೇನು, ಮತ್ತೆ ಎ. ಇದು ಟೋಟಲ್ ಆಗಿ ಇದು 8 ಸಾಲುಗಳ ಆಕ್ಟೇವ್ ಅಂತ ನಾವು ಕರಿತೀವಿ. ಈಗ 4 ಸಾಲುಗಳು ಮುಗೀತು. ಇನ್ನು ನೆಕ್ಸ್ಟ್ ಲೈನ್, ಟು ಸರ್ವ್ ದೇರ್ ವಿತ್ ಮೈ ಮೇಕರ್ ಆ್ಯಂಡ್ ಪ್ರೆಜೆಂಟ್. ಸೊ ಇದಕ್ಕೆ ನಾವು ಎ ಅಂತ ಕರಿತೀವಿ. ಪ್ರೆಜೆಂಟ್ ಇದಕ್ಕೆ ಎ ಅಂತೀವಿ. ಮೈ ಟ್ರೂ ಅಕೌಂಟ್ ಲೆಸ್ಟ್ ಈ ರಿಟರ್ನಿಂಗ್ ಚೈಲ್ಡ್, ಇದಕ್ಕೆ ಬಿ ಅಂತ ಕರಿತೀವಿ. ಪ್ರೆಜೆಂಟ ಚೈಲ್ಡ ಇವು ರೈಮ್ ವರ್ಡ್ಸ್ ಅಲ್ಲ.
ಪ್ರೆಸೆಂಟ್ ಚೈಲ್ಡ್, ಪ್ರೆಸೆಂಟ್ ಚೈಲ್ಡ್. ಟ ಡ ಇವು ಪ್ರಾಸಪದಗಳು ಅಲ್ಲ. ಇಲ್ಲಿ ನೋಡಿ ನೆಕ್ಸ್ಟ್ ಲೈನ್, ಡತ್ ಗಾಡ್ ಎಕ್ಸಾಕ್ಟ್ ಡೇ ಲೇಬರ್ ಲೈಟ್ ಡಿನೈಡ್, ಲೈಟ್ ಡಿನೈಡ್. ಡಿನೈಡ ಮತ್ತು ಚೈಲ್ಡ್, ಚೈಲ್ಡ ಡಿನೈಡ, ಡಿನೈಡ್ ಚೈಲ್ಡ್ ಇವು ಪ್ರಾಸಪದಗಳು, ಒಂದಕ್ಕೊಂದೇ ಹೋಲ್ತಕ್ಕಂತಹ ಪದಗಳು. ಇದಕ್ಕೆ ಹೊಳ್ಳಿ ನಾವು ಬಿ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ ಕೊನೆಯ ಪದ, ಐ ಫೌಂಡ್ಲಿ ಆಸ್ಕ್ ಬಟ್ ಪೇಷನ್ಸ್ ಟು ಪ್ರಿವೆಂಟ್, ಪ್ರಿವೆಂಟ್ ಪ್ರೆಸೆಂಟ್, ಪ್ರೆಸೆಂಟ್ ಪ್ರಿವೆಂಟ್, ಮತ್ತು ಇದಕ್ಕೆ ಎ ಅಂತ ಕರಿತೀವಿ. ಸೊ ಈ ರೀತಿ ಒಂದೇ ರೀತಿಯ ರೈಮ್ ಸ್ಕೀಮ್ಗಳನ್ನು ಹೇಳ್ತಿದ್ರೆ ಅವುಗಳಿಗೆ ನಾವು ಈ ಸಾನೆಟಲ್ಲಿ ನೋಡ್ತಾ ಇರ್ತೀವಿ. ಎ ಬಿ ಬಿ ಎ, ಎ ಬಿ ಬಿ ಎ, ಇಷ್ಟು ಮುಗೀತು. ಇದು ಆಕ್ಟೇವ್, ಇದು ಆಕ್ಟೇವ್. ಈ ಮೊದಲ 8 ಸಾಲುಗಳಲ್ಲಿರ್ತಕ್ಕಂತಹ ರೈಮ್ ಸ್ಕೀಮ್ ಏನು, ಎ ಬಿ ಎ ಬಿ ಬಿ ಎ, ಎ ಬಿ ಬಿ ಎ, ಇದು ಮುಗೀತು. ಸೊ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಸೆಸ್ಟೆಟ್, ಅಂದರೆ ಸಾನೆಟ್ಟಿನ 6 ಲೈನ್ಗಳು. ಈಗ ಸಾನೆಟ್ಟಿನ ಮೊದಲ 8 ಸಾಲುಗಳಲ್ಲಿ ನಾವು ನೋಡಿದ್ದಾಯಿತು. ಈಗ ಸೆಸ್ಟೆಟ್, ಸೆಸ್ಟೆಟ್ ಅಂದರೆ ಆ ಸಾನೆಟ್ನ 6 ಸಾಲುಗಳು. ಇದರಲ್ಲಿರ್ತಕ್ಕಂತಹ ರೈಮ್ ಸ್ಕೀಮ್ ಏನು, ಸಿ ಡಿ ಇ, ಸಿ ಡಿ ಇ. ಇಲ್ಲಿ ನೋಡಿ, ದ್ಯಾಟ್ ಮರ್ಮರ್ ಸೂನ್ ರಿಪ್ಲೈಸ್ ಗಾಡ್ ಡತ್ ನಾಟ್ ನೀಡ್, ನೀಡ್ 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 ಅನ್ನೋದು, ನೀಡ್ ಅನ್ನೋದು ಸಿ ಅಂತ ಹೇಳೋಣ. ಈದರ್ ಮ್ಯಾನ್ಸ್ ವರ್ಕ್ ಆರ್ ಹೀಸ್ ಓನ್ ಗಿಫ್ಟ್ಸ್ ಹೂ ಬೆಸ್ಟ್, ಬೆಸ್ಟ್ ಇದಕ್ಕೆ ಡಿ ಅಂತ ಕರಿತೀವಿ. ಯಾಕೆ ಹೇಳಿ, ಇಲ್ಲಿ ನೀಡ ಬೆಸ್ಟ್ ಇವು ರೈಮ್ ವರ್ಡ್ಸ್ ಅಲ್ಲ, ಇದು ಡ ಅಂತ ಆಗಿದೆ, ಇದು ಟ ಅಂತ ಆಗಿದೆ. ನೀಡ್ ಬೆಸ್ಟ್ ಇವು ರೈಮ್ ವರ್ಡ್ ಅಲ್ಲ. ಸೊ ಹಾಗಾಗಿ ಇದಕ್ಕೆ ಬೇರೆ ಸಿ ಅಂತ ಕೊಟ್ಟಿವಿ, ಇದಕ್ಕೆ ಬೇರೆ ಡಿ ಅಂತ ಕೊಟ್ಟಿವಿ. ಸೊ ಈಗ ನೋಡಿ 3ನೇ ಲೈನ್, ಬಿಯರ್ ಹೀಸ್ ಮೈಲ್ಡ್ ಯೋಕ್ ದೇ ಸರ್ವ್ ಹಿಮ್ ಬೆಸ್ಟ್ ಹೀಸ್ ಸ್ಟೇಟ್, ಹೀಸ್ ಸ್ಟೇಟ್ ಇದಕ್ಕೆ ಇ ಅಂತ ಕರಿತೀವಿ. ನೀವು ಅನ್ಕೋಬಹುದು ಇಲ್ಲಿ ಬೆಸ್ಟ್ ಅಂತ ಇದೆ, ಇಲ್ಲಿ ಸ್ಟೇಟ್ ಅಂತ ಇದೆ, ಇದಕ್ಕೆ ರೈಮ್ ವರ್ಡ್ಸ್ ಅಂತ ಕರಿಯಲ್ವಾ? ಇದು ನಿಮ್ಮ ಪ್ರಶ್ನೆ ಆಗಿರ್ಬೋದು. ಇಲ್ಲಿ ನೋಡಿ ಪ್ರಾಸ ಇದು ಸರಿ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಇದು ಬೆಸ್ಟ್, ಸ್ಟೇಟ್, ಸ್ಟೇಟ್ ಲಘುವಾಗಿ ಹಗುರವಾಗಿ ಮಾತನಾಡ್ತಕ್ಕಂಥ ಪದ. ಬೆಸ್ಟ್ ಇದು ದೀರ್ಘವಾಗಿ ಮಾತನಾಡ್ತಕ್ಕಂಥ ಪದ. ಸೊ ಇಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಇಲ್ಲಿ ನಾವು ಪ್ರಾಸಪದಗಳನ್ನು ಕಾಣಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇದಕ್ಕೆ ನಾವು ಸಿ ಮತ್ತು ಡಿ ಮತ್ತು ಇ ಅಂತ ಕರಿತೀವಿ. ಕ್ಲಿಯರ್? ಈಗ 4th ಲೈನ್, ಈಸ್ ಕಿಂಗ್ಲಿ, ಈಸ್ ಕಿಂಗ್ಲಿ ಥೌಸಂಡ್ಸ್ ಅಟ್ ಈಸ್ ಬಿಡ್ಡಿಂಗ್ ಸ್ಪೀಡ್, ಬಿಡ್ಡಿಂಗ್ ಸ್ಪೀಡ್, ಸ್ಪೀಡ್ ನೀಡ್. ನೋಡಿ ನೀಡ್ ಸ್ಪೀಡ್ ಸಿ, ಆ್ಯಂಡ್ ಪೋಸ್ಟ್ ಓವರ್ ಲ್ಯಾಂಡ್ ಆ್ಯಂಡ್ ಓಸಿಯನ್ ವಿದೌಟ್ ರೆಸ್ಟ್ ಇದಕ್ಕೆ ಡಿ ಅಂತೀವಿ. ಇಲ್ಲಿ ನೋಡಿ ಬೆಸ್ಟ್ ರೆಸ್ಟ್, ಬೆಸ್ಟ್ ರೆಸ್ಟ್ ಇದಕ್ಕೆ ಡಿ ಅಂತೀವಿ. ದೇ ಆಲ್ಸೋ ಸರ್ವ್ ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೇಟ್, ಸ್ಟೇಟ್ ವೇಟ್, ಸ್ಟೇಟ್ ವೇಟ್ ಸಿ, ಸ್ಟೇಟ್ ವೇಟ್ ಇದಕ್ಕೆ ಇ ಅಂತೀವಿ. ಸಿ ಡಿ ಇ, ಸಿ ಡಿ ಇ. ಸೊ ಈ ರೀತಿಯ ರೈಮ್ ಸ್ಕೀಮ್. Once again we will see, once again we will see what is the rhyme scheme. Spent a, spent a, wide b, hide b, bent a, child present a, child b, denied b, prevent a, need c, best d, state e, speed
C, rest. D, wait. E. So A, B, B, A, B, B, A, C, D, E, C, D, E. So this is the rhyme scheme of the poem. Are you get it? Are you get my point? And now look on the summary of the poem on his blindness by John Milton. Let us discuss the first line of the poem. When I consider how my light is spent. ನಾನು ಯಾವಾಗ ಅನ್ಕೊಂಡು ವೆನ್ ಐ ಕನ್ಸಿಡರ್, ನಾನು ಯಾವಾಗ ತಿಳ್ಕೊಂಡು ಹೌ ಮೈ ಲೈಟ್ ಈಸ್ ಸ್ಪೆಂಟ್. ಸೊ ಇಯರ್ ವಾಟ್ ಈಸ್ ಮೆಂಟ್ ಬೈ ಲೈಟ್? ಸೊ ಇಲ್ಲಿ ಲೈಟ್ ಅಂದರೆ ಏನು? ಅವನ ದೃಷ್ಟಿ. ಸೊ ಇಯರ್ ಹೂ ಈಸ್ ಮೈ ಈಸ್ ನಥಿಂಗ್ ಬಟ್ ಪೋಯಟ್. ಆ್ಯಂಡ್ ಹೂ ಈಸ್ ವೆನ್ ಐ ಈಸ್ ನಥಿಂಗ್ ಬಟ್ ಪೋಯಟ್. ಐ ಈಸ್ ನಥಿಂಗ್ ಬಟ್ ಪೋಯಟ್. ಸೊ ಇಲ್ಲಿ ಫಸ್ಟ್ ಪರ್ಸನ್ ಆಗಿ ಮಾತನಾಡ್ತಕ್ಕಂಥವ್ರು ಯಾರು? ಪೋಯಟ್. ಬಿಕಾಸ್ ಇಟ್ ಈಸ್ ಆ್ಯನ್ ಆಟೋಬಯೋಗ್ರಫಿಕಲ್ ಸಾನೆಟ್. ಇಲ್ಲಿ ಇವರು ಈ ರೀತಿ ಹೇಳಬೇಕಾದ್ರೆ, ನನ್ನ ದೃಷ್ಟಿ ಯಾವಾಗ ಕಳೆದು ಹೋಯಿತೋ, ಏರ್ ಆಫ್ ಮೈ ಡೇಸ್, ನನ್ನ ಏರ್ ಇಟ್ ಮೀನ್ಸ್ ಬಿಫೋರ್, ಏರ್ ಮೀನ್ಸ್ ಬಿಫೋರ್, ನನ್ನ ಅರ್ಧ ಜೀವಿತಾವಧಿ ಮುಗಿಯುವುದಕ್ಕಿಂತ ಮುಂಚೆ, ಇನ್ ದಿಸ್ ಡಾರ್ಕ್ ವರ್ಲ್ಡ್, ಇನ್ ದಿಸ್ ಡಾರ್ಕ್ ವರ್ಲ್ಡ್ ಆ್ಯಂಡ್ ವೈಡ್, ಈ ಕತ್ತಲುಮಯವಾಗಿರ್ತಕ್ಕಂತಹ ಜಗತ್ತಿನಲ್ಲಿ, ವಿಶಾಲವಾಗಿರ್ತಕ್ಕಂತಹ ಜಗತ್ತಿನಲ್ಲಿ. ವೈಡ್ ಅಂದರೆ ಏನು? ವಿಶಾಲ. ಡಾರ್ಕ್ ಅಂದರೆ ಏನು? ಕತ್ತಲು. ಡಾರ್ಕ್ ಅಂದರೆ ಕತ್ತಲು, ವೈಡ್ ಅಂದರೆ ವಿಶಾಲ. ಸೊ ಈ ವಿಶಾಲವಾಗಿರ್ತಕ್ಕಂತಹ ಕತ್ತಲಿನ ಜಗತ್ತು ಅಂತ ಪೋಯಟ್ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಅವರ ದೃಷ್ಟಿ ಕಳೆದು ಹೋಗಿದೆ. ಯಾವುದೇ ದೃಷ್ಟಿ ಹೋಗಿರ್ತಕ್ಕಂತಹ ವ್ಯಕ್ತಿಗೆ ಇಡೀ ಜಗತ್ತು ಕತ್ತಲುಮಯವಾಗಿ ಕಾಣುತ್ತೆ. ಆ್ಯಂಡ್ ಹಿ ಹ್ಯಾಸ್ ರಿಟರ್ನ್ ಆಫ್ಟರ್ ಹಿ ಬಿಕೇಮ್ ಬ್ಲೈಂಡ್. ನಾವು ಈಗಾಗಲೇ ಮನಗಾಣಿದ್ದೀವಿ, ಅವನು ತಾನು ಕುರುಡನಾದ ನಂತರ ಈ ಕವನವನ್ನು ಬರೀತಾನೆ ಅನ್ನೋದನ್ನು ನಮ್ಗೆ ಈಗಾಗಲೇ ವಿಷಯ ಗೊತ್ತಾಗಿದೆ. ಆ್ಯಂಡ್ ನಾವು ಸಿ ದ ಥರ್ಡ್ ಲೈನ್, ಆ್ಯಂಡ್ ದ್ಯಾಟ್ ಒನ್ ಟ್ಯಾಲೆಂಟ್ ವಿಚ್ ಈಸ್ ಡೆತ್ ಟು ಹೈಡ್. ಇಲ್ಲಿ ನೋಡಿ, ವಾಟ್ ಈಸ್ ದ ಟ್ಯಾಲೆಂಟ್ ಆ್ಯಂಡ್ ದ್ಯಾಟ್ ಒನ್ ಟ್ಯಾಲೆಂಟ್. ಸೊ ವಾಟ್ ಈಸ್ ದ ಟ್ಯಾಲೆಂಟ್? ಸೊ ಅವನಿಗಿರ್ತಕ್ಕಂಥ ಒಂದು ಟ್ಯಾಲೆಂಟ್. ಅದೇನು ಟ್ಯಾಲೆಂಟು? ಆ ಟ್ಯಾಲೆಂಟ್ ಅವನು ಸತ್ತು ಹೋದರೂ ಕೂಡ ಅದು ಮರೆ ಮಾಚಂಗಿಲ್ಲ. ಅವನಲ್ಲಿರ್ತಕ್ಕಂತಹ ಟ್ಯಾಲೆಂಟ್ ಯಾವುದೇ ಕಾರಣಕ್ಕೂ ಬಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ. ಸೊ ವಾಟ್ ವಾಸ್ ಹೀಸ್ ಟ್ಯಾಲೆಂಟ್? ಹೀಸ್ ಟ್ಯಾಲೆಂಟ್ ಈಸ್ ನಥಿಂಗ್ ಬಟ್ ಓನ್ಲಿ composing poems. So it may be asked in your question paper for one mark. So what was the talent? What was the talent of the poet in the poem on his blindness? On his blindness ಅಂತಕ್ಕಂತಹ ಕವನದಲ್ಲಿ ಕವಿಯ ಟ್ಯಾಲೆಂಟ್ ಏನಾಗಿತ್ತು ಅಂತ ಪ್ರಶ್ನೆ ಬಂದರೆ, ದ ಟ್ಯಾಲೆಂಟ್ ಆಫ್ ದ ಪೋಯಟ್ ಇನ್ ದ ಪೋಯಮ್ ಆನ್ ಹಿಸ್ ಬ್ಲೈಂಡ್ನೆಸ್ ಈಸ್ ರೈಟಿಂಗ್ ದ ಪೋಯಟ್ರಿ. ಅಂದರೆ ಅವನು ಕವನಗಳನ್ನು ಬರೀತಕ್ಕಂತಹ ಒಂದು ಸಾಮರ್ಥ್ಯ ಏನಿತ್ತು, ಅದನ್ನು ಅವನು ಸತ್ತು ಹೋದರೂ ಕೂಡ ಅದನ್ನು ಬಚ್ಚಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ದೇವರಿಗೆ ತನ್ನಷ್ಟಕ್ಕೆ ತಾನೇ ಹೇಳ್ಕೊತಾನೆ. ಇದು ಅವನ ಕವನದ ಮುಖಾಂತರ ಹೇಳ್ಕೊಳ್ತಕ್ಕಂತಹ ಆಶಯ ಅಷ್ಟೇ. Now we will see what he will say in the fourth line.
ಲಾಡ್ಜ್ಡ್ ವಿತ್ ಮೀ ಯೂಸ್ಲೆಸ್. ಆದರೆ ಬರೀತಕ್ಕಂತಹ ಆ ಒಂದು ಕವನದ ಸಾಮರ್ಥ್ಯ ಲಾಡ್ಜ್ಡ್ ವಿತ್ ಮೀ ಯೂಸ್ಲೆಸ್, ನಿರುಪಯೋಗವಾಗಿದೆ. ಆ ಟ್ಯಾಲೆಂಟ್, ಆ ಎಬಿಲಿಟಿ, ಆ ಸಾಮರ್ಥ್ಯ ಇವತ್ತು ಈ ಕ್ಷಣ ವ್ಯರ್ಥವಾಗಿದೆ. ದೋ ಮೈ ಸೋಲ್ ಮೋರ್ ಬೆಂಟ್, ಆದಾಗ್ಯೂ ನನ್ನ ಆತ್ಮ, ಮೈ ಸೋಲ್ ಇಟ್ ಮೀನ್ಸ್ ಆತ್ಮ. ಆದಾಗ್ಯೂ, ದೋ ಅಂದರೆ ಆದಾಗ್ಯೂ, ನನ್ನ ಆತ್ಮ ಇನ್ನೂ ಹಪಹಪಿಸ್ತಾ ಇದೆ, ತವಕವನ್ನು ನೀಡ್ತಾ ಇದೆ. ಏನಕ್ಕೋಸ್ಕರ? ಟು ಸರ್ವ್. ಸಿ the next line, to serve there with my maker. To serve there with my maker. ಯಾಕೆ ಅವನ ಮನಸ್ಸು ಹಪಹಪಿಸ್ತಾ ಇದೆ, ಯಾಕೆ ಅವನ ಆತ್ಮ ಇನ್ನೂ ತವಕಡಿಸ್ತಾ ಇದೆ ಅಂದರೆ ಟು ಸರ್ವ್ ದೇರ್ ವಿತ್ ಮೈ ಮೇಕರ್. ಸೊ ಹೂ ಈಸ್ ಮೈ ಮೇಕರ್ ಹಿಯರ್? Maker is nothing but in the poem there is God or that is God. Maker is nothing but God. ಸೊ ಇಲ್ಲಿ ನನ್ನ ಸೃಷ್ಟಿಕರ್ತನಿಗೆ ನಾನು ಸೇವೆ ಮಾಡಬೇಕು ಅಂತ ಏನು ಅಂದ್ಕೊಂಡಿದ್ನೋ ಅದು ಇವತ್ತಿನ ಈ ಕ್ಷಣಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಿಕಾಸ್ ಆಫ್ ಮೈ ಬ್ಲೈಂಡ್ನೆಸ್, ನನ್ನ ಕುರುಡುತನದಿಂದಾಗಿ ನಾನು ದೇವರಿಗೆ ಪದ್ಯಗಳನ್ನು, ಕವನಗಳನ್ನು ಬರೆಯುವುದರ ಮುಖಾಂತರ ಸೇವೆ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಪ್ರೆಸೆಂಟ್, ಮತ್ತು ಪ್ರಸ್ತುತವಾಗಿ ಮೈ ಟ್ರೂ ಅಕೌಂಟ್ ನನ್ನ ನಿಜವಾದ ಪರಿಸ್ಥಿತಿ ಹ್ಯಾಂಗಾಗಿದೆ ಅಂದರೆ ಲೆಸ್ಟ್ ಹಿ ರಿಟರ್ನಿಂಗ್ ಚೈಲ್ಡ್. ಲೆಸ್ಟ್ ಇಟ್ ಮೀನ್ಸ್ ಬಟ್. ಆದರೆ ದೇವರು ಹಿ ರಿಟರ್ನಿಂಗ್ ಚೈಲ್ಡ್ ಅಂದರೆ ಏನು? ಇಲ್ಲಿ ಬೈಯೋದು. ಇಲ್ಲಿ ದೇವರು ಅವನನ್ನು ನಿಂದಿಸಲಿಕ್ಕೆ ಆರಂಭಿಸಿದ್ದಾನೆ, ಬೈಲಿಕ್ಕೆ ಆರಂಭಿಸಿದ್ದಾನೆ ಅಂತ ಅವನೇ ಊಹೆ ಮಾಡ್ಕೊತಿದ್ದಾನೆ. ಸೊ ಇಲ್ಲಿ ದೇವರು ಅವ್ರ ಮುಂದೆ ಪ್ರತ್ಯಕ್ಷವಾಗಿದ್ದಾನೋ ಬಿಟ್ಟಾನೋ ಅದು ಯಾರಿಗೂ ಗೊತ್ತಿಲ್ಲ. ಆದರೆ ಅವನು ತನ್ನ ಅನಿಸಿಕೆಗಳನ್ನು, ತನ್ನ ಊಹೆಗಳನ್ನು ಆ ದೇವರ ಮುಂದೆ ಪ್ರಸ್ತುತಪಡಿಸ್ತಕ್ಕಂತಹ ಒಂದು ಕೆಲಸವನ್ನು ಈ ಕವನದ ಮೂಲಕ ಮಾಡಿದ್ದಾನೆ ಅಷ್ಟೇ. ನೆಕ್ಸ್ಟ್ ಲೈನಲ್ಲಿ ಏನು ಹೇಳ್ತಾನೆ? ಡತ್ ಗಾಡ್ ಎಕ್ಸಾಕ್ಟ್ ಡೇ ಲೇಬರ್ ಲೈಟ್ ಡಿನೈಟ್. ಇಲ್ಲಿ ಅವನಷ್ಟಕ್ಕೆ ಅವನೇ ದೇವರಿಗೆ ಒಂದು ಪ್ರಶ್ನೆಯನ್ನು ಹಾಕ್ತಾನೆ. ಇಲ್ಲಿ ದೇವರು ಅವನ ಮುಂದೆ ಬಂದು ನಿಂತಿದ್ದಾನ ಅಥವಾ ಪ್ರತ್ಯಕ್ಷವಾಗಿದ್ದಾನ ಗೊತ್ತಿಲ್ಲ. ಆದರೆ ಅವನಷ್ಟಕ್ಕೆ ಅವನೇ ಆ ದೇವರಿಗೆ ಒಂದು ಪ್ರಶ್ನೆಯನ್ನು ಹಾಕ್ಕೊತಾನೆ. ಏನು ಹಾಕ್ಕೊತಾನೆ? ಡತ್ ಮೀನ್ಸ್ ಡಸ್. ಆ್ಯಸ್ ವಿ ಆಲ್ರೆಡಿ ನೋ, introduction to the poet section, he used to know so many languages such as English, Hebrew, French, Spanish, Italian, Greek, Latin and Old English, etc. ಜಾನ್ ಮಿಲ್ಟನ್ ಒಂದೇ ಭಾಷೆಯ ಮೇಲೆ ಪರಿಣಿತಿಯನ್ನು ಹೊಂದಿರಲಿಲ್ಲ. ಅವನು ಗ್ರೀಕ್ ಭಾಷೆ, ಲ್ಯಾಟಿನ್ ಭಾಷೆ, ಹೀಬ್ರೂ ಭಾಷೆ, ಸ್ಪ್ಯಾನಿಷ್ ಭಾಷೆ, ಇಟಾಲಿಯನ್ ಭಾಷೆ ಮತ್ತು ಓಲ್ಡ್ ಇಂಗ್ಲೀಷ್ ಭಾಷೆ ಇನ್ನಿತರ ಹಲವಾರು ಭಾಷೆಗಳಲ್ಲಿ ಅವನು ಸಾಮರ್ಥ್ಯವನ್ನು ಪಡೆದಿದ್ದ, ಪರಿಣಿತಿಯನ್ನು ಪಡೆದಿದ್ದ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಇಲ್ಲಿ ಡತ್ ಅಂದರೆ ಏನು? ಇದು ಓಲ್ಡ್ ಇಂಗ್ಲೀಷ್ ವರ್ಡ್. ಅವನು ಆಲ್ರೆಡಿ ಓಲ್ಡ್ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ನಿಪುಣವಾಗಿ ಬಳಕೆ ಮಾಡ್ತಕ್ಕಂಥ ವ್ಯಕ್ತಿ ಆಗಿದ್ದ. ಸೊ ಹಂಗಾಗಿ ಅವನು ಇಲ್ಲಿ ಡತ್ ಅಂತಕ್ಕಂಥ ವರ್ಡನ್ನು ಬಳಕೆ ಮಾಡಿದ್ದಾನೆ. ಸೊ ವಾಟ್ ಈಸ್ ಮೆಂಟ್ ಬೈ ಡತ್?
ಡತ್ ಮೀನ್ಸ್ ಡಸ್ ಅಂತ ಅರ್ಥ. ಡಸ್ ಅಂದರೆ ಇದು ಮಾಡರ್ನ್ ಇಂಗ್ಲೀಷ್ ವರ್ಡ್. ಹಂಗಾಗಿ ಅವನು ಆವತ್ತಿನ ಕಾಲಕ್ಕೆ ಓಲ್ಡ್ ಇಂಗ್ಲೀಷ್ ವರ್ಡನ್ನು ಯೂಸ್ ಮಾಡಿದ್ದಾನೆ. ಇಲ್ಲಿ ಅವನಷ್ಟಕ್ಕೆ ಅವನೇ ಆ ದೇವರಿಗೆ ಏನಂತ ಪ್ರಶ್ನೆ ಮಾಡ್ತಾನೆ, ಡತ್ ಗಾಡ್ ಎಕ್ಸಾಕ್ಟ್. ಇಲ್ಲಿ ಎಕ್ಸಾಕ್ಟ್ ಅಂದರೆ ಏನು, ನಿರೀಕ್ಷೆ, ಎಕ್ಸೆಪ್ಟ್ ಅಂತ, ಎಕ್ಸ್ಪೆಕ್ಟ್ ಸಾರಿ. ಇಲ್ಲಿ ಎಕ್ಸಾಕ್ಟ್ ಅಂದರೆ ಏನು, ಎಕ್ಸ್ಪೆಕ್ಟ್. ಡತ್ ಗಾಡ್ ಎಕ್ಸ್ಪೆಕ್ಟ್, ಡಸ್ ಗಾಡ್ ಎಕ್ಸ್ಪೆಕ್ಟ್ ಅಂದರೆ ಏನು, ದೇವರು ನಿರೀಕ್ಷೆಯನ್ನು ಮಾಡ್ತಾನೆ. ಏನು ನಿರೀಕ್ಷೆ ಮಾಡ್ತಾನೆ, ಡೇ ಲೇಬರ್, ದಿನಗಳನ್ನು ಕಳೀತಕ್ಕಂಥ ಅಂದರೆ ಹಗಲು ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಅವನು ನಿರೀಕ್ಷೆಯನ್ನು ಮಾಡ್ತಾನೆ. ಲೈಟ್ ಡಿನೈಡ್ ಅಂದರೆ ಏನು, ಇಲ್ಲಿ ಕಳೆದು ಹೋಗಿದೆ ಅಂತ ಅರ್ಥ. ಡಿನೈಡ್ ಅಂದರೆ ಏನು, ಕಳೆದು ಹೋಗಿದೆ. ಡಿನೈಡ್ ಅಂದರೆ ಏನು, ಇಲ್ಲಿ ಕವಿಯ ದೃಷ್ಟಿ ಕಳೆದು ಹೋಗಿದೆ. ಈ ಕವಿಯ ದೃಷ್ಟಿ ಕಳೆದು ಹೋದ ಸಂದರ್ಭದಲ್ಲಿ ದೇವರು ಅಂತಹ ವ್ಯಕ್ತಿಗಳಿಂದ, ಆ ದೃಷ್ಟಿಹೀನ ವ್ಯಕ್ತಿಗಳಿಂದ ಏನಾದರೂ ಸೇವೆಯನ್ನು ತಗೊಳ್ಳಿಕ್ಕೆ ನಿರೀಕ್ಷೆ ಮಾಡ್ತಾನೆ. ಡತ್ ಗಾಡ್ ಎಕ್ಸಾಕ್ಟ್ ಡೇ ಲೇಬರ್, ಡಸ್ ಗಾಡ್ ಎಕ್ಸ್ಪೆಕ್ಟ್ ಲೇಬರರ್ಸ್ ಟು ಸರ್ವ್ ಹಿಮ್ಸೆಲ್ಫ್ ಅಂತ ಪ್ರಶ್ನೆ ಮಾಡ್ಕೊತಾನೆ. ಕೊನೆಗೆ ಏನು ಹೇಳ್ತಾನೆ, ಐ ಫಾಂಡ್ಲಿ ಆಸ್ಕ್, ನಾನು ಪ್ರೀತಿಯಿಂದ ಕೇಳ್ತೀನಿ, ಬಟ್ ಪೇಷನ್ಸ್ ಟು ಪ್ರಿವೆಂಟ್. ಪೇಷನ್ಸ್ ಇಟ್ ಮೀನ್ಸ್, ಪೇಷನ್ಸ್ ಅಂದರೆ ಏನು, ತಾಳ್ಮೆ ಅದೆಲ್ಲವನ್ನು ತಡೆಗಟ್ಟುತ್ತೆ. ಸೊ ದಿಸ್ ಈಸ್ ಆಕ್ಟೇವ್. As I already told you, this is octave, the first 8 lines, because this is sonnet. ಈ ಸಾನೆಟಲ್ಲಿ ಮೊದಲ 8 ಸಾಲುಗಳನ್ನು ನಾವು ಆಕ್ಟೇವ್ ಅಂತ ಕರಿತೀವಿ. ಮಿಕ್ಕ 6 ಸಾಲುಗಳನ್ನು ನಾವು ಸೆಸ್ಟೆಟ್ ಅಂತ ಕರಿತೀವಿ. ಈ ಮೊದಲ 8 ಸಾಲುಗಳು ಆಕ್ಟೇವ್ ಅಂತಕ್ಕಂಥದ್ದು ಏನಿದೆಯೋ, ಸೊ ಇದು ಪ್ರಾಬ್ಲಮನ್ನು ಹೇಳುತ್ತೆ ಅಂತ ನಾವು ಮುಂಚೆನೇ ಡಿಸ್ಕಸ್ ಮಾಡಿದ್ದೀವಿ. ಆಕ್ಟೇವ್ ಅಂತಕ್ಕಂಥದ್ದು ಪ್ರಾಬ್ಲಮನ್ನು ಹೇಳುತ್ತೆ. ಕವಿಯ ಪ್ರಾಬ್ಲಮ್ ಇಲ್ಲಿ ಏನಾಯಿತು, ಅವನು ದೃಷ್ಟಿಯನ್ನು ಕಳ್ಕೊಂಡಿದ್ದಾನೆ. ಅವನು ದೃಷ್ಟಿಯನ್ನು ಕಳ್ಕೊಂಡ ನಂತರ ಇಡೀ ಜಗತ್ತು, ವಿಶಾಲವಾಗಿರ್ತಕ್ಕಂತಹ ಜಗತ್ತು ಅವನನ್ನು ಒಬ್ಬಂಟಿಗನನ್ನಾಗಿ ಮಾಡಿದೆ. ಸೊ ಇಲ್ಲಿ ಅವನು ಯಾವ ಕೆಲಸಕ್ಕೂ ಕೂಡ ಉಪಯೋಗಕ್ಕೆ ಬರದೇ ಇದ್ದವನಾಗಿದ್ದಾನೆ. ಬಟ್ ಅವನು ದೇವರು, ಮೈ ಮೇಕರ್ ಮೀನ್ಸ್ ಗಾಡ್, ಆ ದೇವರಿಗೆ ಅವನು ಸೇವೆಯನ್ನು ಸಲ್ಲಿಸಬೇಕಾಗಿದೆ. ಆದರೆ ದೇವರು ಅದಕ್ಕೆ ಅವನಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ. ಆಮೇಲೆ ಅವನಷ್ಟಕ್ಕೆ ಅವನೇ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಏನು, ದೃಷ್ಟಿಹೀನನಾಗಿರ್ತಕ್ಕಂತಹ ವ್ಯಕ್ತಿಗೆ ದೇವರು ಯಾವ ರೀತಿಯ ನಿರೀಕ್ಷೆಯನ್ನು ಮಾಡಬಲ್ಲ ಅಂತ ಇಷ್ಟೆಲ್ಲ ಪ್ರಶ್ನೆಗಳನ್ನು ಮಾಡ್ಕೊತಾನೆ. ಕೊನೆಗೆ ಹೋಗಿ ಐ ಫಾಂಡ್ಲಿ ಆಸ್ಕ್ ದ ಬಟ್ ಪೇಷನ್ಸ್ ಟು ಪ್ರಿವೆಂಟ್ ಅಂದರೆ ಏನು, ಇನ್ನು ಬರ್ತಕ್ಕಂತಹ ಮುಂದಿನ 6 ಸಾಲುಗಳಲ್ಲಿ ತಾನು ಈ ತನ್ನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊತಾನೆ. ಆಕ್ಟೇವ್ ಟೆಲ್ಸ್ ಅಬೌಟ್ his problem and sestet. This 6 lines is called as sestet. This tells about solution. ಈ ಮೊದಲ 8 ಸಾಲುಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳಿಗೆ ಇದು ಪರಿಹಾರವನ್ನು ಹೇಳುತ್ತೆ ಸಾನೆಟ್ಟಲ್ಲಿ, ಪ್ರತಿ ಸಾನೆಟ್ಟಲ್ಲೂ. ಸೊ ಹಾಗಿದ್ರೆ ಅವನು ಅಂದ್ಕೊಂಡಿರ್ತಕ್ಕಂಥ ಸಮಸ್ಯೆಗಳಿಗೆ ಏನು ಪರಿಹಾರ, ದ್ಯಾಟ್ ಮರ್ಮರ್ ಅಂದರೆ ಏನು, ಗೊಂದಲ, ಅವನಿಗಿರ್ತಕ್ಕಂಥ ಬೇಜಾರು, ದುಃಖ. ಸೂನ್ ರಿಪ್ಲೈಸ್, ಬೇಗನೆ ಉತ್ತರವನ್ನು ಕೊಡುತ್ತೆ. ಏನಂತ ಕೊಡುತ್ತೆ, ಅವನಿಗೆ ಪರಿಹಾರ, ಸಮಾಧಾನವನ್ನು. ಕನ್ಸೋಲ್ ಇಟ್ ಮೀನ್ಸ್ ಕನ್ಸೋಲ್ ಅಂದರೆ ಏನು, ತೃಪ್ತಿ. ಕನ್ಸೋಲ್ ಇಟ್ ಮೀನ್ಸ್ ತೃಪ್ತಿಯನ್ನು ಹೇಳುತ್ತೆ, ಸೊಲ್ಯೂಷನನ್ನು ಹೇಳುತ್ತೆ. ಏನು ಹೇಳುತ್ತೆ, ಗಾಡ್ ಡತ್ ನಾಟ್ ನೀಡ್, ದೇವರಿಗೆ ಡತ್ ಇಟ್ ಮೀನ್ಸ್, ಡತ್ ಅಂದರೆ ಏನು, ಡಸ್. ಇಟ್ ಈಸ್ ಆ್ಯನ್ ಓಲ್ಡ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಡತ್ ಮೀನ್ಸ್ ಡಸ್. ಗಾಡ್ ಡಸ್ ನಾಟ್ ನೀಡ್, ದೇವರಿಗೆ ಯಾವುದರ ಅವಶ್ಯಕತೆಯೂ ಇಲ್ಲ. ಈದರ್
ಮ್ಯಾನ್ಸ್ ವರ್ಕ್ ಆರ್ ಹೀಸ್ ಓನ್ ಗಿಫ್ಟ್ಸ್. ಯಾವುದೇ ಮನುಷ್ಯನ ಕೆಲಸಗಳು ಅಥವಾ ಯಾವುದೇ ಮನುಷ್ಯನ ಉಡುಗೊರೆಗಳು, ಕಾಣಿಕೆಗಳು ದೇವರಿಗೆ ಬಯಸಂಗಿಲ್ಲ. ದೇವರು ಅದನ್ನು ಇಷ್ಟಪಡಂಗಿಲ್ಲ. ಹೂ ಬೆಸ್ಟ್ ಬೇರ್ ಈಸ್ ಮೈಲ್ಡ್ ಯೋಕ್. ಬೆಸ್ಟ್ ಈಸ್ ಮೈಲ್ಡ್ ಯೋಕ್. ಮೈಲ್ಡ್ ಯೋಕ್. ಇಲ್ಲಿ ಯೋಕ್ ಅಂದರೆ ಏನು? ನೊಗ. ಯೋಕ್ ಅಂದರೆ ನೊಗ. ನಾವು ರೈತಾಪಿ ಜೀವನದಲ್ಲಿ ರೈತರು ತಮ್ಮ ಮೇಲೆ ನೊಗವನ್ನು ಹಾಕ್ಕೊಂಡಿರ್ತಾರೆ, ಉಳುಮೆಯನ್ನು ಮಾಡ್ತಿರ್ತಾರೆ. ಆ ಉಳುಮೆಯ ಆ ನೊಗವನ್ನು ಹೆಗಲ ಮೇಲೆ ಹಾಕುವುದರ ಮುಖಾಂತರ ಆ ಇಡೀ ಭೂಮಿಯ ಒಂದು ಫಲವತ್ತತೆಗಾಗಿ, ಆ ಇಡೀ ಭೂಮಿಯ ಇಳುವರಿಗಾಗಿ ಆ ನೊಗವನ್ನು ತಮ್ಮ ಹೆಗಲ ಮೇಲೆ ಹಾಕುವುದರ ಮುಖಾಂತರ ಹೇಗೆ ಒಂದು ಜವಾಬ್ದಾರಿಯನ್ನು ತಗೊತಾರೋ ಹಾಗೆ ದೇವರು ಇಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ನೊಗವನ್ನು ಹೇರಿರ್ತಾನೆ. ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಜವಾಬ್ದಾರಿಗಳನ್ನು ಕೊಟ್ಟಿರ್ತಾನೆ. ಆ ಜವಾಬ್ದಾರಿಗಳನ್ನು ಮನುಷ್ಯ ಸಾಧ್ಯವಾದಷ್ಟು ಮಟ್ಟಿಗೆ ತೀರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದು ಈ ಕವನದ ಮೂಲಕ ಕವಿಯ ಆಶಯ. ಇಷ್ಟೇ. Either man's work on his own gifts who best bear his old yoke, they serve him best. So this may be asked in your question paper for 1 mark. Who serve the God best in the poem? Who serve the God the best in the poem? ಈ ಕವನದಲ್ಲಿ ಯಾರು ಉತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅಂತ ಬಂದಾಗ ಆನ್ಸರ್ ಹೂ ಬೆಸ್ಟ್ ಬೇರ್ ಹೀಸ್ ಮೈಲ್ಡ್ ಯೋಕ್. ಯಾರು ತಮ್ಮ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಮಾಡ್ತಾರೋ ಅವರು ದೇವರಿಗೆ ನಿಜವಾಗಿಯೂ ಸೇವೆಯನ್ನು ಮಾಡಿದಂಗೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲನ್ನು ನಿಮಗೆ ಹೇಳಬೇಕು ಅಂದರೆ, ಈಗ ನೀವು ಡಿಗ್ರಿ ಸ್ಟಡಿ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಪಾಲಕರು ಅಥವಾ ನಿಮ್ಮ ಗಾರ್ಡಿಯನ್ಸ್ ನಿಮ್ಮ ಮೇಲೆ ಏನೋ ಒಂದು ಆಸೆ ಅಥವಾ ಏನೋ ಒಂದು ಕನಸನ್ನು ಇಟ್ಟುಕೊಂಡು ಮನೆಯಲ್ಲಿ ಎಷ್ಟೇ ಒತ್ತಡ ಇದ್ದರೂ ಕೂಡ ಕಾಲೇಜಿಗೆ ಕಳಿಸ್ತಾರೆ. ಯಾಕೆ ಕಳಿಸ್ತಾರೆ? ನೀವು ಏನಾದರೂ ಒಂದು ಎಜುಕೇಷನ್ ಮುಗಿಸ್ಕೊಂಡ ನಂತರ ಒಂದು ಗೌರ್ಮೆಂಟ್ ಜಾಬನ್ನು ಮಾಡಿಕೊಂಡು ಅವರನ್ನು ಉದ್ಧಾರ ಮಾಡಲಿ ಅಂತಾನು, ಅಥವಾ ನೀವು ಸಮಾಜದಲ್ಲಿ ಒಂದು ಒಳ್ಳೆಯ ಸ್ಥಾನಮಾನವನ್ನು ಪಡೀಲಿ ಅಂತಾನು ಒಂದು ಆಸೆಯನ್ನು ಇಟ್ಕೊಂಡು ನಿಮ್ಮನ್ನು ಕಳಿಸ್ಬೇಕಾದಾಗ ಆವಾಗ ದೇವರು ಅಥವಾ ನಿಮ್ಮ ಪಾಲಕರು ನಿಮ್ಮ ಮೇಲೆ ಒಂದು ಜವಾಬ್ದಾರಿಯನ್ನು ಹಾಕಿರ್ತಾರೆ. ಆ ಜವಾಬ್ದಾರಿಯನ್ನು ನೀವು ಪಾಲನೆ ಮಾಡಿದ್ದೇ ಆದಲ್ಲಿ ಆ ನಿಮ್ಮ ಜೀವನಕ್ಕೆ ಒಂದು ಸಾರ್ಥಕತೆ ಬರುತ್ತೆ. ಇಲ್ಲ ಅಂದರೆ ನಿಮ್ಮ ಜೀವನಕ್ಕೆ ಯಾವುದೇ ಸಾರ್ಥಕತೆ ಇರೋದಿಲ್ಲ. ಸೊ ಇಲ್ಲಿ ಕವಿ ಹೇಳ್ತಕ್ಕಂಥ ತನ್ನಷ್ಟಕ್ಕೆ ತಾನೇ ಕನ್ಸೋಲ್, ತೃಪ್ತಿಯನ್ನು ಪಡೆದುಕೊಳ್ತಕ್ಕಂತಹ ಹಾದಿ ಮಾರ್ಗ ಕೂಡ ಅದೇ. ಏನು, ತಾನು 44ನೇ ವಯಸ್ಸಿನಲ್ಲಿ ದೃಷ್ಟಿಯನ್ನು ಕಳ್ಕೊಂಡ, ಕವನಗಳನ್ನು ರಚಿಸಬೇಕು ಅನ್ನೋ ದೊಡ್ಡ ಟ್ಯಾಲೆಂಟು ವೇಸ್ಟ್ ಆಯಿತು. ಆದರೆ ಅವನು ಅದನ್ನು ಟಿಪ್ಪೆಸ್ ಆಗಿ ತಗೊಳ್ಳಿಲ್ಲ, ಅದಕ್ಕೆ ಕನ್ಸೋಲಾಗಿ ತಗೊಂಡ, ತೃಪ್ತಿಯಾಗಿ ಮಾಡಿಕೊಂಡ. ಇಲ್ಲ, ದೇವರು ಒಂದೊಬ್ಬರಿಗೆ ಒಂದೊಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ, ಅದನ್ನು ಹೆಂಗಾದರೂ ಮಾಡಿ ನಾವು ತೀರಿಸಬೇಕು, ಪಾಲಿಸಬೇಕು ಅಂತಕ್ಕಂಥದ್ದನ್ನು ತನ್ನಷ್ಟಕ್ಕೆ ತಾನೇ ಧೈರ್ಯ ಮಾಡಿಕೊಂಡ. ಈಸ್ ಸ್ಟೇಟ್, ಇಲ್ಲಿ ಮತ್ತೆ ಮುಂದೆ ಏನು ಹೇಳ್ತಾರೆ ಇಲ್ಲಿ ನೋಡಿ, ಈಸ್ ಸ್ಟೇಟ್ ಹೀಸ್ ಹೂ ಈಸ್ ಹಿಯರ್, ಹೀ ಈಸ್ ನಥಿಂಗ್ ಬಟ್ ಗಾಡ್. ಹೀಸ್ ಇಟ್ ಮೀನ್ಸ್ ಗಾಡ್ ಅಂದರೆ ದೇವರ ಸ್ಥಿತಿ. ದೇವರ ಸ್ಥಿತಿ ಏನಾಗಿದೆ ಇಲ್ಲಿ? ಈಸ್ ಕಿಂಗ್ಲಿ. ದೇವರ ಸ್ಥಾನಮಾನ ಹೆಂಗಿದೆ ಅಂದರೆ ಅವನು ರಾಜ, ರಾಜರಿಗಿಂತ ರಾಜ ಅವನು. ಥೌಸಂಡ್ಸ್ ಅಟ್ ಹೀಸ್ ಬಿಡ್ಡಿಂಗ್ ಸ್ಪೀಕ್. ಇಲ್ಲಿ ಬಿಡ್ಡಿಂಗ್ ಅಂದರೆ ಏನು? ಅಪ್ಪಣೆ. ಬಿಡ್ಡಿಂಗ್ ಅಂದರೆ ಅಪ್ಪಣೆ. ಥೌಸಂಡ್ಸ್ ಅಟ್ ಹೀಸ್ ಬಿಡ್ಡಿಂಗ್, ಸಾವಿರಾರು ಜನರು ಅವನ ಅಪ್ಪಣೆಯನ್ನು ಪಾಲಿಸ್ತಾರೆ. ಸ್ಪೀಡ್ ಆ್ಯಂಡ್ ಹೋಸ್ಟ್ ಓವರ್ ಲ್ಯಾಂಡ್ ಆ್ಯಂಡ್ ಓಸಿಯನ್. ಓಸಿಯನ್ ಅಂದರೆ ಸಾಗರ, ಲ್ಯಾಂಡ್ ಅಂದರೆ ಭೂಮಿ. ಸೊ ಭೂಮಿಯಲ್ಲೂ ಇದ್ದಾರೆ, ಜಲದಲ್ಲೂ ಇದ್ದಾರೆ,
ವಾಯುವಿನಲ್ಲೂ ಇದ್ದಾರೆ, ಎಲ್ಲೆಲ್ಲ ದೇವರ ಅಪ್ಪಣೆಯನ್ನು ಪಾಲಿಸ್ತಕ್ಕಂಥವರು ಇದ್ದಾರೆ. ಆ್ಯಂಡ್ post over land and ocean without rest, they also serve. ಅವರೂ ಕೂಡ ಸೇವೆಯನ್ನು ಮಾಡ್ತಾರೆ. ಯಾರ್ಯಾರು? ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೇಟ್. ನಿಲ್ತಾರೆ, ದಾರಿ ಕಾಯ್ತಾರೆ, ದೇವರ ಆಜ್ಞೆಗಾಗಿ ಮೊರೆ ಹೋಗ್ತಾರೆ, ದೇವರಿಲ್ಲದೆ ಜಗತ್ತಿನಲ್ಲಿ ಏನೂ ಇಲ್ಲ ಅಂತಕ್ಕಂಥದ್ದನ್ನು ಪಾಲನೆಯನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಅವರು ತಿಳ್ಕೊಂಡಿದ್ದಾರೆ. ಸೊ ದಿಸ್ ಸಿಕ್ಸ್ ಲೈನ್ಸ್ ರೆಪ್ರೆಸೆಂಟ್ ಸೆಸ್ಟೆಟ್, ಆ್ಯಂಡ್ ದಿಸ್ ಸೆಸ್ಟೆಟ್ ಟೆಲ್ಸ್ ಅಬೌಟ್ ದ poet's solution of the problem. ಸೊ ಮೊದಲ 8 ಸಾಲುಗಳಲ್ಲಿ ಪೋಯಟ್ ತನ್ನ ಪ್ರಾಬ್ಲಮನ್ನು ಹೇಳ್ಕೊಂಡ. ಏನು ಹೇಳ್ಕೊಂಡ? 44ನೇ ವಯಸ್ಸಿನಲ್ಲಿ ಕುರುಡನಾದ, ಬರಿತಕ್ಕಂಥ ದೊಡ್ಡ ಟ್ಯಾಲೆಂಟ್ ಹಾಳಾಗೋಯ್ತು, ದೇವರ ಸೇವೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಮುಂದೆ ಹೇಗೆ ನನ್ನ ಜೀವನ ಅಂದಾಗ ಈ ಮುಂದಿನ 6 ಸಾಲುಗಳಲ್ಲಿ ತನ್ನಷ್ಟಕ್ಕೆ ತಾನೇ ಸಾಂತ್ವನವನ್ನು ಹೇಳಿಕೊಂಡ. ಇದು ಈ ಕವನದ ಮೂಲಕ ಇಡೀ ಮಾನವ ಕುಲಕ್ಕೆ ಕವಿ ಜಾನ್ ಮಿಲ್ಟನ್ ಒಂದು ಸಂದೇಶವನ್ನು ಸಾರ್ತಕ್ಕಂಥದ್ದು ಏನಪ್ಪ ಅಂದರೆ, ಯಾರೂ ಯಾವುದೇ ಕಾರಣಕ್ಕೂ ಹತಾಶೆಗೊಳಗಾಗಬಾರದು, ಯಾರೂ ಯಾವುದೇ ಕಾರಣಕ್ಕೂ ತಲ್ಲಣಗೊಳ್ಳಬಾರದು. ಪ್ರತಿಯೊಂದು ಜೀವಕ್ಕೂ ಅವರದೇ ಆಗಿರತಕ್ಕಂತಹ ಜವಾಬ್ದಾರಿಗಳು ಇರ್ತವೆ, ಅವುಗಳನ್ನು ಸಂಪೂರ್ಣ ಮಾಡಬೇಕು. ಅಂದಾಗ ಅವರ ಜೀವನ ಸಾರ್ಥಕವಾಗತ್ತೆ ಅಂತಕ್ಕಂಥದ್ದನ್ನು ಈ ಕವನದ ಮೂಲಕ ವ್ಯಕ್ತಪಡಿಸ್ತಾರೆ. ಸೊ ಡಿಯರ್ ಲರ್ನರ್ಸ್, ಸೊ ದಿಸ್ ಈಸ್ ಎ ಬ್ರೀಫ್ ಸಮರಿ ಆಫ್ ದಿ ಪೋಯಮ್ ಆನ್ ಹೀಸ್ ಬ್ಲೈಂಡ್ನೆಸ್ written by John Milton. So now we will move on the one-word answers or one-word answers for this poem. Now we will discuss what is the poem about. So what is the poem about? ಈ ಕವನ ಯಾವುದರ ಬಗ್ಗೆ ಹೇಳಲಾಗ್ತಾ ಇದೆ? The poem is about serving God. ಈ ಕವನ ದೇವರ ಸೇವೆಯನ್ನು ಕುರಿತು ಹೇಳ್ತಕ್ಕಂತಹ ಕವನವಾಗಿದೆ. And the next question is that what does Milton say about himself in the first 2 lines of the poem? ಈ ಕವನದ ಮೊದಲ 2 ಸಾಲುಗಳಲ್ಲಿ ಮಿಲ್ಟನ್ ಏನನ್ನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದಾನೆ? ಮೊದಲ 2 ಸಾಲುಗಳು, when I consider how my light is spent, ere half my days in the dark world and white. ಈ 2 ಸಾಲುಗಳು ಏನನ್ನು ಹೇಳ್ತವೆ? ಮಿಲ್ಟನ್ ಸೇಸ್ ದ್ಯಾಟ್ his eyesight is gone. ಸೊ ಈ 2 ಸಾಲುಗಳಲ್ಲಿ ಅವ್ರು ಹೇಳ್ತಕ್ಕಂಥ ವಿಷಯ ಏನು? ಮಿಲ್ಟನ್ began to lose his eyesight. ಅವನ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಂಡಿದ್ದಾನೆ. ಸೊ ಈಗ 3ನೆಯ ಪ್ರಶ್ನೆ, ವಾಟ್ ಡೂ ದ ವರ್ಡ್ಸ್ ಲೈಟ್ ಈಸ್ ಸ್ಪೆಂಟ್ ಮೀನ್? ಲೈಟ್ ಈಸ್ ಸ್ಪೆಂಟ್, ದೃಷ್ಟಿ ಕಳೆದು ಹೋಗಿದೆ, ಇದರ ಅರ್ಥ ಏನು? ಲೈಟ್ ಈಸ್ ಸ್ಪೆಂಟ್ means his eyesight is gone, he has become blind. Light is spent, ಅವನ ದೃಷ್ಟಿ ಹೋಗಿದೆ, ಇದರ ಅರ್ಥ he has become blind. Next question, according to Milton, who serves God the best? As I told you in the explanation of the poem, ಯಾರು ದೇವರಿಗೆ ಅತ್ಯುತ್ತಮವಾಗಿ ಸೇವೆಯನ್ನು ಮಾಡಬಲ್ಲರು? ಯಾರು ಮಾಡಬಲ್ಲರು? ಮಿಲ್ಟನ್ ಸೇಸ್ those who wait patiently
ಆಲ್ಸೋ ಸರ್ವ್ ಗಾಡ್. ಯಾರು ತಾಳ್ಮೆಯಿಂದ ನಡೆದುಕೊಳ್ತಾರೋ ಅವರು ದೇವರಿಗೆ ಸೇವೆಯನ್ನು ಮಾಡಬಲ್ಲರು. ಆ್ಯಂಡ್ ದ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ಮರ್ಮರ್ ದಟ್ ಪೇಷನ್ಸ್ ಕನ್ಸೋಲ್ಸ್? ಇಲ್ಲಿ ಈ ಕವನದೊಳಗಡೆ ಹೇಳ್ತಕ್ಕಂಥ ಮರ್ಮರ್ ಅನ್ನುವ ಪದ ದಟ್ ಪೇಷನ್ಸ್ ಕನ್ಸೋಲ್ಸ್ ಏನನ್ನ ಹೇಳುತ್ತೆ? ಮರ್ಮರ್ ಈಸ್ ಮಿಲ್ಟನ್ಸ್ ಆಂಗ್ಸೈಟಿ ಆಫ್ ನಾಟ್ ಸರ್ವಿಂಗ್ ಗಾಡ್. ಸೊ ಇಲ್ಲಿ ಮರ್ಮರ್ ಅಂತಕ್ಕಂಥದ್ದು ಏನನ್ನು ಹೇಳುತ್ತೆ? ಮರ್ಮರ್ ಅನ್ನೋದು ದೇವರನ್ನು ಸೇವೆ ಮಾಡಲಿಕ್ಕೆ ಅದು ಅಡ್ಡಿಯನ್ನು ಮಾಡ್ತಕ್ಕಂತಹ ವಸ್ತುವಾಗಿದೆ. ಸೊ ಹೀಗಾಗಿ ನಾವು ಅದನ್ನು ಹೆಚ್ಚು ಕಾಳಜಿಗೆ ತಗೊಳ್ಬಾರ್ದು, ಹೆಚ್ಚು ಪರಿಗಣನೆಗೆ ತಗೊಳ್ಬಾರ್ದು ಅನ್ನೋದು ಇಲ್ಲಿ ಕವಿಯ ಆಶಯ. ಸೊ ದ ನೆಕ್ಸ್ಟ್ ಕ್ವೆಶನ್, why does the talent in Milton remain unused? Because of Milton's blindness. And next, what do people do at God's bidding? What do people do at God's bidding? ದೇವರ ಆಜ್ಞೆಯ ಪ್ರಕಾರ ಜನಗಳು ಏನು ಮಾಡ್ತಾರೆ? ಪೀಪಲ್ ಸರ್ವ್ ಗಾಡ್ ವಿತ್ ಆಲ್ ದೇರ್ ಎಫರ್ಟ್. ಜನಗಳು ದೇವರ ಆಜ್ಞೆಯ ಪ್ರಕಾರ ತಮ್ಮೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ವೈ ಈಸ್ ದ ವರ್ಲ್ಡ್ ಡಾರ್ಕ್ ಆ್ಯಂಡ್ ವೈಡ್ ಫಾರ್ ದ ಸ್ಪೀಕರ್? ಸೊ ಹೂ ಈಸ್ ದ ಸ್ಪೀಕರ್? ಸ್ಪೀಕರ್ ಈಸ್ ನಥಿಂಗ್ ಬಟ್ ಪೋಯೆಟ್. ಇಲ್ಲಿ ಸ್ಪೀಕರ್ ಅಂದರೆ ಬೇರೆ ಯಾರೂ ಅಲ್ಲ, ಕವಿ ಜಾನ್ ಮಿಲ್ಟನ್. ಮಿಲ್ಟನ್ ಅನ್ನೋ ಪ್ರಕಾರ ಜಗತ್ತು ಯಾಕೆ ಕತ್ತಲುಮಯವಾಗಿದೆ ಮತ್ತು ಅಗಲವಾಗಿದೆ, ವಿಶಾಲವಾಗಿದೆ? ಬಿಕಾಸ್ ದ ಸ್ಪೀಕರ್ ಹ್ಯಾಸ್ ಲಾಸ್ಟ್ ಈಸ್ ಐಸೈಟ್. ಸ್ಪೀಕರ್ ತನ್ನ ದೃಷ್ಟಿಯನ್ನು ಕಳೆದುಕೊಂಡಿದ್ದಾನೆ, ಹೀಗಾಗಿ ಅವನ ಇಡೀ ಜಗತ್ತು ಕತ್ತಲುಮಯವಾಗಿದೆ. ನೆಕ್ಸ್ಟ್ ಕ್ವೆಶನ್, ಮೆನ್ಷನ್ ದ ವರ್ಡ್ ಇನ್ ದ ಪೋಯಮ್ ದ್ಯಾಟ್ ಡಿಸ್ಕ್ರೈಬ್ಸ್ ಗಾಡ್ಸ್ ಸ್ಟೇಟ್. ಸೊ ಈ ಕವನದಲ್ಲಿ ದೇವರ ಸ್ಟೇಟಸ್, ದೇವರ ಒಂದು ಸ್ಥಾನಮಾನ ಯಾವುದಕ್ಕೆ ಹೋಲಿಸಿದ್ದಾನೆ ಕವಿ? ಸೊ ಗಾಡ್ ಈಸ್ ಕಿಂಗ್. ದೇವರು ಇಲ್ಲಿ ರಾಜನಾಗಿದ್ದಾನೆ. ರಾಜನ ಕೈಗಳಿಗೆ ಸಾವಿರಾರು ಜನರು ಪಾಲನೆಯನ್ನು ಮಾಡ್ತಿದ್ದಾರೆ, ಅವನು ಹೇಳ್ದಂಗೆ ಕೇಳ್ತಿದ್ದಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಕವಿ ಹೇಳಿದ್ದಾನೆ. ವಾಟ್ ಡಸ್ ದ ಲೈನ್ ದೇ ಆಲ್ಸೋ ಸರ್ವ್ ಹೂ ಓನ್ಲಿ ಸ್ಟ್ಯಾಂಡ್ ಆ್ಯಂಡ್ ವೇಟ್ means that those people who patiently wait also serve God like others. ಯಾರು ತಾಳ್ಮೆಯಿಂದ ಜೀವನವನ್ನು ಮಾಡ್ತಾರೋ ಸೊ ಅವರಿಗೆ ಯಶಸ್ಸು ಖಂಡಿತ ಅಂತಕ್ಕಂಥ ಸಂದೇಶವನ್ನು ಪದ್ಯದ ಕೊನೆಯ ಸಾಲು ಈ ವಾಕ್ಯದ ಮುಖಾಂತರ ಹೇಳ್ತಾರೆ. ಸೊ ದಿಸ್ ಈಸ್ ಎ ಬ್ರೀಫ್ ಅನಾಲಿಸಿಸ್ ಆರ್ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ದಿ ಪೋಯಮ್ ಆನ್ ಹಿಸ್ ಬ್ಲೈಂಡ್ನೆಸ್ written by John Milton. Goodbye.